ಹಲೋ ಫ್ರೆಂಡ್ಸ್, ಇವತ್ತು ಅಂಗನವಾಡಿಯ ಹಾಲು ಪೌಡರಿಂದ ಪನ್ನೀರ್ ಮಾಡೋದು ಹೇಗೆ ಅಂತ ನೋಡೋಣ. ಇದಕ್ಕೆ 2 ಕಪ್ ಹಾಲು ಪೌಡರ್ಗೆ 4 ಕಪ್ಪು ನೀರು ಹಾಕಬೇಕು. ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂಚೂರು ಗಂಟಿಲ್ದಂಗೆ ಕಲಿಸ್ಕೋಬೇಕು. ಕಲಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲೆ ಸ್ಟವ್ ಮೇಲೆ ಹೈ ಫ್ಲೇಮಲ್ಲಿ ಇದನ್ನು ಕಾಯಿಸ್ಬೇಕು. ಅದು ಕುದಿ ಬರೋವರೆಗೂ ನಾವು ಆಡಿಸ್ತಾ ಇರಬೇಕು. ಹಾಲು ಕುದಿಯೋವರೆಗೂ ಆಡಿಸ್ತಾನೆ ಇರಬೇಕು. ಇವಾಗ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಸೊ ಅದು ಚೆನ್ನಾಗಿ ಕಾದ್ಮೇಲೆ ನೋಡಿ, ಇವಾಗ ಕುದಿ ಬಂತು. ಸೊ ಕುದ್ಮೇಲೆ ನಾವು ಅದನ್ನು ಸ್ಟವ್ನ ಆಫ್ ಮಾಡೋಣ. ಆಫ್ ಮಾಡಿಬಿಟ್ಟು ನಿಂಬೆ ರಸ ಅಥವಾ ವೆನಿಗರ್ ಹಾಕೊಳ್ಳೋಣ. ಸೊ ಇದಕ್ಕೆ ನಾನು ಚಿಕ್ಕ ನಿಂಬೆಹಣ್ಣಾದರೆ ಒಂದು ನಿಂಬೆಹಣ್ಣು, ದೊಡ್ಡದಾದರೆ ಅರ್ಧ ನಿಂಬೆ ರಸ ಸಾಕು. ಸೊ ನಿಂಬೆಹಣ್ಣು ಹಾಕಿದ್ಮೇಲೆ ಹಾಲು ಒಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ಗಟ್ಟಿಯಾಗಕ್ಕೆ ಬಿಡಬೇಕು ಮತ್ತು ಅದನ್ನು ಸೆಟಲ್ ಆಗೋಕ್ಕೆ ಬಿಡೋಣ ಒಂದು 10 ನಿಮಿಷ. ಅದು ತಣ್ಣಗಾದಮೇಲೆ ನೋಡಿ, ಈ ಥರ ಗಟ್ಟಿಯಾಗುತ್ತೆ, ಮೊಸರು ಥರ. ಸೊ ಇವಾಗೆಲ್ಲ ಸೆಟಲ್ ಆಗಿದೆ. ಅದು ಲಿಕ್ವಿಡು ಮತ್ತು ಇದು ಸಪ್ರೇಟ್ ಆಗಿದೆ. ಈಗ ನಾನೊಂದು ಪಾತ್ರೆಗೆ ಒಂದು ಕಾಟನ್ ಬಟ್ಟೆನ ತಗೊಂಡು ಅದನ್ನು ಸೋಸ್ಕೊಳ್ಳೋಣ. ಸೊ ಅದರಲ್ಲಿರೋ ನೀರೆಲ್ಲ ಸಪ್ರೇಟ್ ಮಾಡಿ ಗಟ್ಟಿ ಪದಾರ್ಥ ಏನಿದೆ ಅದನ್ನು ಮಾತ್ರ ಯೂಸ್ ಮಾಡ್ತೀವಿ ಪನ್ನೀರ್ಗೆ. ಈಗ ಸಪ್ರೇಟ್ ಆಗಿದೆ. ಈ ನೀರನ್ನು ನಮಗೇನು ಯೂಸ್ ಆಗೋಲ್ಲ. ಸೊ ಅದನ್ನು ಚೆಲ್ಬಿಟ್ಟು ನೋಡಿ, ಇಲ್ಲಿದೆ. ಇದನ್ನು ನಾವು ಚೆನ್ನಾಗಿ ತೊಳ್ಕೊಬೇಕು 2 to 3 ಟೈಮ್ಸು. ಯಾಕಂದರೆ ನಿಂಬೆ ರಸ ಹಾಕಿರೋದ್ರಿಂದ ಹುಳಿ ಇರುತ್ತೆ. ಆ ಹುಳಿ ಎಲ್ಲ ಹೋಗೋವರೆಗೂ ನಾವು ಚೆನ್ನಾಗಿ ತೊಳೆದು ಈ ಥರ ಬಟ್ಟೆಯಲ್ಲಿ ಹಿಂಡಬೇಕು. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹಿಂಡಿ ಅದನ್ನು ನಿಮಗೆ ಯಾವ ಶೇಪ್ ಬೇಕು ಆ ಥರ ಶೇಪ್ಗೆ ನೀವು ಮಾಡ್ಕೋಬೋದು. ಕ್ಯೂಬ್ ಅಥವಾ ಸರ್ಕ್ಯುಲರ್ ಯಾವ್ದಾದ್ರು ಮಾಡಿಕೊಂಡು ಅದನ್ನು ಒಂದು ಪ್ಲೇಟ್ ಮೇಲೆ ಇಟ್ಟು ಅದ್ರ ಮೇಲೆ ಇನ್ನೊಂದು ಪ್ಲೇಟ್ ಇಡ್ತೀನಿ ನೋಡಿ, ಈ ಥರ. ಅದ್ರ ಮೇಲೆ ಒಂದು ತೂಕವಾಗಿರೋ ವಸ್ತುನ ಇಡಬೇಕು. ಸೊ ಅದು ಪನ್ನೀರ್ ಸೆಟ್ ಆಗಕ್ಕೆ ಬಿಡ್ತೀವಿ ನಾವು. ಸೊ ಇದು 2 ಅವರ್ಸ್ ಆದಮೇಲೆ ನಾವು ತೆಗೆದು ನೋಡಬೇಕು. ಸೊ ನೋಡಿ, ಈ ಥರ ಆಗಿದೆ. 2 ಅವರ್ಸ್ ಬಿಟ್ಟಿದ್ದೀನಿ ಅದು ಸೆಟ್ ಆಗೋಕ್ಕೆ. ನೋಡಿ, ಪನ್ನೀರ್ ರೆಡಿಯಾಗಿದೆ. ಎಷ್ಟು ಸಾಫ್ಟಾಗಿದೆ. ಸೊ ಇದೇ ರೀತಿ ನೀವು ಟ್ರೈ ಮಾಡಿ. ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.